ಹರೇ ರಾಮ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅನಂತ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿಧ್ವಂಸನೀಂ ಶಕ್ತಿಂ ಗಜರಾಜಮುಪಾಸ್ಮಹೇ. ಮತ್ತು ಮೊದಲು ಈ ಕ್ಷೇತ್ರದಲ್ಲಿ ಬೆಳಗುವ ಆದಿಪೂಜ್ಯನಿಗೆ ಶ್ರೀ ಸಿದ್ಧಿವಿನಾಯಕನಿಗೆ ಬಲಬಂದು ಪರಂಪರೆಯಿಂದ ನಾವು ನಿತ್ಯವೂ ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯೇ ಮೊದಲಾದ ದೇವತಾ ಸಮೂಹವನ್ನ ನೆನೆದು ನವಗ್ರಹಗಳನ್ನು ಭಾವಿಸಿ ಸಿದ್ಧಿ ಕ್ಷೇತ್ರವಾದ ಈ ಹಟ್ಟಿಯಂಗಡಿಯಲ್ಲಿ ನೆರವೇರಿದ ಈ ನವಗ್ರಹ ಪ್ರತಿಷ್ಠೆಯ ವಿಶೇಷ ಸಂದರ್ಭವನ್ನ ಹೃದಯದಲ್ಲಿ ಇಟ್ಟುಕೊಂಡು ಆಶೀರ್ವಾದದ ಕೆಲವು ಮಾತುಗಳನ್ನು ಈ ಸಮಯದಲ್ಲಿ ಆಡಬಯಸ್ತೇನೆ. ಗಗನದಲ್ಲಿ 9 ಗ್ರಹಗಳು ನಿರಂತರವಾಗಿ ಸಂಚಾರ ಮಾಡ್ತದೆ. ಆಕಾಶ ಕಾಯಗಳು ಎಷ್ಟು ಇರ್ಬೋದು, ಅವೆಲ್ಲ ಗ್ರಹಗಳಲ್ಲ. ಗ್ರಹ ಅಂದ್ರೆ ಯಾವುದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತದೋ ಅದು ಮಾತ್ರ. ಅಂಥವು ನಮ್ಮ ಪ್ರಾಚೀನ ಗುರುತಿಸಿದ್ದು 9. ಅದಕ್ಕೆ ವಿಜ್ಞಾನ ಸೂರ್ಯನನ್ನ ನಕ್ಷತ್ರ ಅಂತ ಕರೀತಿದೆ, ಚಂದ್ರನ ಉಪಗ್ರಹ ಅಂತ ಕರೀತಿದೆ, ಹಾಗೆ ಉಳಿದವುಗಳನ್ನ ಗ್ರಹ ಅಂತ ಕರೀತಾರೆ. ಆ ಪರಿಭಾಷೆ ಬೇರೆ. ಗೃಹಾತಿ ಇತಿ ಗ್ರಹ, ಮನುಷ್ಯನ ಬದುಕಿನ ಮೇಲೆ ನೇರ ಪರಿಣಾಮ ಬೀಳ್ತಕ್ಕಂಥ ಆಕಾಶ ಕಾರ್ಯಗಳು. ಆ 9 ಗ್ರಹಗಳು ಅವು ನಿರಂತರ ಸಂಚಾರ ಮಾಡ್ತಾ ಇರ್ತವೆ. ಅವುಗಳ ಗತಿ ನಮ್ಮ ಜೀವನದ ಗತಿಯನ್ನ ನಿರೂಪಣೆ ಮಾಡ್ತಾರೆ. ಇದು ಭೂಗೋಳಕ್ಕೂ ಖಗೋಳಕ್ಕೂ ಇವತ್ತು ಸಂಬಂಧ. ಖಗೋಳ ಎಂಬುದು ಭೂಗೋಳಕ್ಕೆ ಹಿಡಿದ ಕನ್ನಡಿ. ನಮ್ಮ ಬದುಕನ್ನು ನಾವು ಆಕಾಶದಲ್ಲಿ ಕನ್ನಡಿ ಅಂತ ನೋಡ್ಬೋದು. ಹಾಗೆ ಗ್ರಹಗಳ ಮೂಲಕ, ಗ್ರಹಗಳ ಗತಿಯ ಮೂಲಕ ಅವುಗಳ ಗತಿ ನಮ್ಮ ಜೀವನದ ಗತಿಯನ್ನು ತಿಳಿಸಿಕೊಡುವಂಥದ್ದು. ಆಶ್ಚರ್ಯ ಅಂದ್ರೆ 9 ಗ್ರಹಗಳು 12 ರಾಶಿಗಳು, ಆಕಾಶದ 12 ಭಾಗಗಳು 12 ರಾಶಿಗಳು ಅಂತಂದ್ರೆ ಇದಿಷ್ಟರಲ್ಲಿ ಈ ಭೂಮಿಯಲ್ಲಿ ಎಷ್ಟು ಜನ ಹುಟ್ಟಿದಾರೋ, ಬದುಕಿ ಬಾಳಿದಾರೋ, ಹೋಗಿದಾರೋ, ಇದ್ದಾರೋ, ಮುಂದೆ ಹುಟ್ಟಿಕ್ಕಿದ್ದಾರೋ ಅಂಥವರೆಲ್ಲರ ಬದುಕಿನ ಗದಾಗತಿಗಳು ಗದಾರ್ಥವಾಗ್ತವೆ. ಎಲ್ಲವನ್ನೂ ಕೂಡ ತೋರಿಸಿಕೊಡ್ತದೆ. ಅವರವರಿಗೆ ಬೇರೆ ಬೇರೆ ನಿಮ್ಗೆ ಗೊತ್ತಿದೆ, ಒಬ್ಬರ ಹಾಗೆ ಇನ್ನೊಬ್ಬರಿಲ್ಲ. ಒಬ್ಬರ ಬದುಕಿನಂತೆ ಮತ್ತೊಬ್ಬರ ಬದುಕಿಲ್ಲ. ತುಂಬಾ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಅವಳಿ ಜವಳಿಯಾಗಿ ಹುಟ್ಟಿದ್ರು ಕೂಡ ವ್ಯತ್ಯಾಸ ಇದೆ ಇಬ್ಬರ ಬದುಕಿನಲ್ಲಿ. ತುಂಬಾ ವಿಷಯಗಳು ಒಂದೇ ರೀತಿ ಇರ್ಬೋದು, ಆದ್ರೂ ಅನೇಕ ಸಂಗತಿಯಿಂದ ವ್ಯತ್ಯಾಸ ಬರ್ತಾರೆ. ಎಲ್ಲರ ಹೆಬ್ಬೆರಳು ಒಂದೇ ರೀತಿ ಇಲ್ವಂತ, ಎಲ್ಲರ ಕಣ್ಣುಗಳು ಒಂದೇ ರೀತಿ ಇಲ್ವಂತ, ಪ್ರತಿಯೊಬ್ಬರ ಕಣ್ಣು ಕೂಡ ಬೇರೆ ರೀತಿ ಇದೆಯಂತೆ. ಹಾಗಿರುವಾಗ ಇಷ್ಟು ವೈವಿಧ್ಯವನ್ನ 9 ಗ್ರಹಗಳ ನಿರೂಪಣೆ ಮಾಡ್ತಾ ಇರೋದು ಒಂದು ಅದ್ಭುತ. ಇದು ಸೃಷ್ಟಿಯ ಅದ್ಭುತವೂ ಕೂಡ ಹೌದು, ಹಾಗೆ ನಮ್ಮ ಪ್ರಾಚೀನರ ಅದ್ಭುತ ನೇಧೆ ಆಗಿದೆ. ಅವರನ್ನ ಕಂಡುಹಿಡಿಬೇಕು. ಇದರ ಮೂಲಕ ಜೀವನವನ್ನು ತಿಳ್ಕೊಳ್ಬಹುದು. ನಡೆದು ಹೋದ ಜೀವನ ಮಾತ್ರ ಅಲ್ಲ, ಮುಂದೆ ಬರ್ಲಿಕ್ಕೆ ಇರ್ತಕ್ಕಂಥ ಜೀವನವನ್ನು ಕೂಡ ತಿಳ್ಕೊಳ್ಬಹುದು ಎಂಬುದನ್ನು ಅವರು ಅರ್ಥ ಮಾಡ್ಕೊಂಡು ಇಂದಿಗೂ ಅದು ಸತ್ಯವಾಗಿ ಪರಿಣಮಿಸ್ತಾ ಇದೆ. ಎಷ್ಟೋ ಬಾರಿ ಗಮನಿಸುವಾಗ ಆಶ್ಚರ್ಯ ಅಂತ ಅನಿಸ್ತದೆ. ಯಥಾವತ್ತಾಗಿ ನಮ್ಮ ಬದುಕಿನಲ್ಲಿ ಏನಿದೆಯೋ ಅದನ್ನ ಗ್ರಹಗಳು ತೋರಿಸಿಕೊಡ್ತವೆ. ಗ್ರಹಗಳೇ ಕೊಡುವುದಲ್ಲ ಫಲವನ್ನ, ಗ್ರಹಗಳು ತೋರಿಸಿಕೊಡ್ತವೆ. ಈಗ ಗ್ರಹಗಳು ಫಲವನ್ನು ಕೊಡೋದಾದ್ರೆ ಈ ಶರೀರ ಮೇಲೆ ನಾವು ಬಹಳ ದ್ವೇಷ ಮಾಡ್ಬೇಕಾಗ್ಬೇಕು. ಯಾಕಂದ್ರೆ ದುಃಖಂ ದಿನೇಶ ಆತ್ಮಜ ಅಂತ, ಶರೀರಕ್ಕೆ ದುಃಖವನ್ನು ಕೊಡ್ತಕ್ಕಂಥವ್ನು, ಕಷ್ಟವನ್ನು ಕೊಡ್ತಕ್ಕಂಥವ್ನು. ಕಷ್ಟ ಕೊಡೋದು ಯಾರು? ರಾಕ್ಷಸ ಅಲ್ವಾ? ಈ ಗ್ರಹಗಳು ಆಗ ಅಂದ್ರೆ ಇದೆ, ಕಷ್ಟ ಕೊಡೋದಲ್ಲ, ಕಷ್ಟವನ್ನ ತೋರಿಸಿಕೊಡುವ ಮನುಷ್ಯನಿಗೆ ತುಂಬಾ ವ್ಯತ್ಯಾಸ ಇದೆ. ಕಷ್ಟ ಕೊಡುವವನ ಶತ್ರು,
ತೋರಿಸಿಕೊಡುವವನು ಹಿತೈಷಿ, ತೋರಿಸ್ಕೊಡುವವನು ಮಿತ್ರ. ನೋಡಿ, ಇಂಥ ತೊಂದರೆ ನಿಮಗೆ ಬರ್ಲಿಕ್ಕಿದೆ ಮುಂದೆ ಅಂತ ಯಾರಾದ್ರೂ ಬಂದು ಮುಂದಾಗ ಎಚ್ಚರಿಕೆ ಕೊಟ್ರೆ ಅವ್ನು ನಮ್ಮ ಹಿತೈಷಿ ಅಲ್ಲ. ಈ ಕಾರ್ಯವನ್ನ ಗ್ರಹಗಳು ಮಾಡುವಂತದ್ದು. ಹಾಗಾಗಿ ಈ ಗ್ರಹಗಳ ಮೂಲಕವಾಗಿ ಬದುಕನ್ನು ತಿಳಿಬಹುದು, ಮತ್ತೆ ಗ್ರಹಗಳ ಮೂಲಕವೇ ಪರಿಹಾರವನ್ನು ಕಂಡುಕೊಳ್ಬಹುದು. ಈಗ ಎಲ್ಲಿಗೆ ತೊಂದರೆ ಇದೆ, ಆದಿತ್ಯ ನದಿಯ ಪಠನ ಮಾಡ್ತಾನೆ ಅಥವಾ ಸೂರ್ಯನ ಪಡೆದ ಉಪಾಸನೆ ಮಾಡ್ತಾನೆ, ಆ ತೊಂದರೆ ಕಡಿಮೆ ಆಗ್ಬೋದು ಅದರಿಂದ. ಯಾಕಂದ್ರೆ ಎಲುಬಿಗೂ ಸೂರ್ಯನಿಗೂ ನೇರವಾದ ಸಂಬಂಧ ಇದೆ. ನಮ್ಮ ಶರೀರದ ಅಸ್ಥಿಗಳಿಗೂ ಸೂರ್ಯನಿಗೂ ನೇರವಾದ ಸಂಬಂಧ ಇದೆ. ಬುಧನಿಗೂ ಚರ್ಮಕ್ಕೂ ನೇರವಾದ ಸಂಬಂಧ ಇದೆ. ಬುಧ ಗ್ರಹದ ಉಪಾಸನೆಯಿಂದ ಚರ್ಮದ ತೊಂದರೆ ಪರಿಹಾರ ಮಾಡ್ಕೊಳ್ಬಹುದು. ಅಥವಾ ನರಗಳ ತೊಂದರೆ ಇದೆ, ಸ್ನಾಯುಗಳ ತೊಂದರೆ ಇದೆ, ಶನಿಯ ಸೇವೆಯನ್ನು ಕಡಿಮೆ ಮಾಡ್ಕೊಳ್ಬಹುದು. ಅದನ್ನ ಅಂದ್ರೆ ಈ ಗ್ರಹಗಳ ಪ್ರತ್ಯಕ್ಷ ಉಪಾಸನೆಯ ಮೂಲಕವಾಗಿ ನಮ್ಮ ಜೀವನದ ಅನೇಕ ಏರುಪೇರುಗಳನ್ನ, ತೊಂದರೆ ತೊಡಕುಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಈ ಗ್ರಹಗಳು ಬೇರೆ ಬೇರೆ ಸಂಗತಿಗಳನ್ನ ಪ್ರತಿನಿಧಿಸ್ತವೆ. ಈಗ ಸೂರ್ಯ ಅಂದ್ರೆ ಸಿಂಹಾಸನದ ರಾಜನನ್ನು ಪ್ರತಿನಿಧಿಸ್ತಾನ, ತಂದೆಯನ್ನು ಪ್ರತಿನಿಧಿಸ್ತಾನ. ಹೀಗೆ ಒಂದೊಂದು ಸಂಗತಿಗಳನ್ನು ಬದಲಿಸೋದ್ರಿಂದ ಆಯಾ ವಿಷಯ ತೊಂದರೆಗಳು ಕಂಡು ಬಂದಾಗ ಆಯಾ ಗ್ರಹದ ಸೇವೆ ಮಾಡುವುದು, ಆಯಾ ಗ್ರಹದ ಪೂಜೆ ಮಾಡುವಂಥದ್ದು, ಆಯಾ ಗ್ರಹದ ಹೇಳಿದ ಮಂತ್ರಗಳ ಜಪ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು, ಹೋಮ ಮಾಡುವಂಥದ್ದು, ಪರಿಹಾರವನ್ನ ಮಾಡಿಕೊಡ್ತೀವಿ. ಅದನ್ನು ತುಂಬಾ ಸುಲಭದ ಪರಿಹಾರ. ಈ ಜೀವನದ ಸೂತ್ರ ಈ ಗ್ರಹಗಳ ಮೂಲಕ ನಮಗೆ ಸಿಗ್ತದೆ ಮತ್ತು ಪರಿಹಾರ ಕೂಡ ಸಿಗ್ತದೆ. ಹೀಗಾಗಿ ಗ್ರಹಗಳ ಮೂಲಕ ಜೀವನದ ಚಿಂತನೆ ಮಾಡುವ ಕ್ರಮ ಬೆಳೆದು ಬಂತು ನಮ್ಮಲ್ಲಿ. ಮಾತ್ರ ಅಲ್ಲ, ಗ್ರಹಗಳನ್ನ ಪೂಜೆ ಮಾಡುವ ಕ್ರಮ ಕೂಡ ಬೆಳೆದು ಬಂತು. ನವಗ್ರಹಗಳನ್ನ ಪರಿಪರಿಯಾಗಿ ಪೂಜೆ ಮಾಡ್ತಾರೆ ಅಂತ. ಈ ನವಗ್ರಹ ವಿಗ್ರಹ ಪ್ರತಿಷ್ಠೆ, ದೇವಸ್ಥಾನದ ಪ್ರತಿಷ್ಠೆ ಎನ್ನುವಂಥದ್ದು ಈ ಹಿನ್ನೆಲೆ ಈ ನವಗ್ರಹಗಳನ್ನು ಇಟ್ಕೊಂಡು ಜೀವನದ ಎಲ್ಲ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಬೋದಲ್ಲ. ಹಾಗಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಕೂಡ ಪ್ರತ್ಯೇಕವಾಗಿ ಒಂದು ನವಗ್ರಹ ದೇವಸ್ಥಾನ ಅಂತ ಇತ್ತೀಚೆಗೆ ಅದನ್ನು ಮಾಡುವಂತ ವಾಡಿಕೆ ಬೆಳೆದು ಬಂದಿದೆ. ತಪ್ಪೇನಿಲ್ಲ, ಯಾಕೆಂದ್ರೆ ಅನುಭವ ಬೇಕು. ಅನುಭವದ ಮೂಲಕ ನಾವು ಕಂಡುಕೊಳ್ಬಹುದು. ಈ ಗ್ರಹಗಳು ಒಂದು ಪರಿಣಾಮ ಬೀರೋದು, ಸೂಚನೆ ಕೊಡೋದು, ಗ್ರಹಗಳ ಮೂಲಕವಾಗಿ ಬಂದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದನ್ನ ಕೇವಲ ಪುಸ್ತಕದ ಬದನೆಕಾಯಿ ಹಾಗೆ ಅಲ್ಲ, ಅನುಭವದ ಮೂಲಕವಾಗಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಗ್ರಹಚಾರದ ಪರಿಹಾರಕ್ಕೆ ಗ್ರಹಗಳ ಉಪಾಸನೆ ನಮ್ಮಲ್ಲಿ ಆ ಶಬ್ದ ವಾಡಿಕೆ ಬಂದಿದೆ. ಅದು ಏನು ಗ್ರಹಚಾರ ಎನ್ನುವ ವಾಕ್ಯ ಬಳಸ್ತೀಯ ನಾವು. ಹೀಗಾಯ್ತು, ಏನು ಗ್ರಹಚಾರವು ಅಂತ. ಗ್ರಹಗಳ ಚಾರ ಗತಿ ಹೀಗೆ ಮಾಡಿಸ್ತು, ಇಂಥ ಸಂದರ್ಭವನ್ನ ನಮ್ಗೆ ಏರ್ಪಡಿಸ್ತು ಅಂತ. ಮತ್ತೇನ್ ಮಾಡ್ತೀವಿ ಅಂತ ಅಲ್ಲೇ ಹೋಗುವ. ಯಾವ ಗ್ರಹಗಳ ಚಲನೆಯಿಂದಾಗ ನಮಗೆ ಸಮಸ್ಯೆಗಳು ಬಂತು ಅಲ್ಲೇ ಹೋಗಿ ಪರಿಹಾರ ಕಂಡುಕೊಳ್ಳುವ. ಹೀಗಾಗಿ ಈ ನವಗ್ರಹಗಳನ್ನ ಹೋಮದ ಮೂಲಕ ಮಾತ್ರ ಅಲ್ಲ, ವಿಗ್ರಹದ ಮೂಲಕವಾಗಿ ಪ್ರತಿಷ್ಠೆ ಮಾಡಿ ಸೇವೆ ಮಾಡ್ತಕ್ಕಂಥ ಪದ್ಧತಿ ಬಂತು. ಇವತ್ತು ಆ ರೀತಿಯಲ್ಲಿ ಗಣಪತಿಯ ಸನ್ನಿಧಿಯಲ್ಲಿ, ನಮ್ಮ ಹಟ್ಟಿಯಲ್ಲಿ ಗಣಪತಿ ಸನ್ನಿಧಿಯಲ್ಲಿ ನವಗ್ರಹ ದೇವಸ್ಥಾನವನ್ನ ಇಲ್ಲಿ ನವಗ್ರಹಗಳ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ತದಂಗವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಕಳೆದ ಹಿಂದೆ ಬಂದ ಸಮಯದಲ್ಲಿ ಅನೇಕ ದೇವತೆಗಳ ಪ್ರೀತಿಗೆ ಹೋಮ ಹವನಗಳು ಇಲ್ಲಿ ನಡೆದಿದ್ದಾವೆ. ತುಂಬಾ ಒಂದು ವಿಶೇಷವಾಗಿರುವಂತಹ ಸಂದರ್ಭ. ನೀವು ಯಾರು ಭಾಗಿಯಾಗಿದ್ದೀರೋ ನಿಮ್ಮದೆಲ್ಲ ಗ್ರಹಚಾರ ಪರಿಹಾರ ಆಗಲಿ ನಾವು ಹಾರೈಸುವಂತಹದ್ದು. ಹಾಗೆ ದೇವಸ್ಥಾನವೂ ಕೂಡ, ಒಂದು ದೇವಸ್ಥಾನಕ್ಕೂ ಕೂಡ ಒಂದು 7 ಗಳು ಇರ್ತದೆ. ಒಳ್ಳೆ ಕಾಲ ಅಥವಾ ಕಷ್ಟದ ಕಾಲ, ಸಂಗೀತ ಕಾಲ ಅಂತ ಇರ್ತದೆ, ಸಮಸ್ಯೆಗಳು ಇರ್ತವೆ. ಎಲ್ಲರ ಸಮಸ್ಯೆ ದೇವಸ್ಥಾನ ಪರಿಹಾರ ಮಾಡಿಕೊಡ್ತದೆ, ಹೌದು. ಆದ್ರೆ ದೇವಸ್ಥಾನಕ್ಕೂ ಸಮಸ್ಯೆಗಳು ಇರ್ತವೆ. ನಾವು ಹಾರೈಸೋದೇನಂದ್ರೆ ಅಂತ ಎಲ್ಲ ಎಡರ ತೊಡಕುಗಳು ಎಲ್ಲ ಈ ನವಗ್ರಹಗಳ ಅನುಗ್ರಹದಿಂದ ಪರಿಹಾರವಾಗಲಿ. ದೇವಸ್ಥಾನವು ಮುಂದೆ ಬರುವ ದಿನಗಳಲ್ಲಿ ಬಹಳ ಎತ್ತರಕ್ಕೆ ಏರುವಂತೆ ಆಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಇತ್ತೀಚೆಗಷ್ಟೇ ಹೊಸ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿದೆ. ನಾವೇ ಬಂದು ಆ ಕಾರ್ಯಕ್ರಮವನ್ನ ನೆರವೇರಿಸಬಹುದು. ಅದಾಗಿ ಅಲ್ಪ ಕಾಲದಲ್ಲಿಯೇ ಈ ಕಾರ್ಯಕ್ರಮ ಓದುವಂತ ಅವಕಾಶ ಒದಗಿ ಬಂತು. ಈಗ ರಾಮಚಂದ್ರ ಭಟ್ರ ಕಾಲದಿಂದ ಪ್ರತೀಕ್ಷೆ ಮಾಡ್ತಾ ಇದ್ದಂತ ಭೂಮಿ ಅದು ಒದಗಿ ಬಂತು. ಅಲ್ಲಿ ದೇವರ ಕಾರ್ಯ ಒಂದು ನಡೆಯುವಂತೆ ಆಗಿ, ಒಂದು ನವಗ್ರಹಗಳ ಸನ್ನಿಧಿ ಅಲ್ಲಿ ಸ್ಥಾಪನೆ ಆಗುವಂತೆ ಆಗಿರುವಂತದ್ದು. ಗಣಪತಿಯ ದಾರಿ ಮಾಡಿದಂತ ಅರ್ಥ ಅದಕ್ಕೆ. ಅವನ ಕೆಲಸ ಆಗ್ತಾ ಇದ್ದಾಗೆ ಮುಂದಿನ ದಾರಿಯನ್ನು ಗಣಪತಿ ಮಾಡಿಕೊಟ್ಟದಂತೆ ಅದಕ್ಕೆ ಅರ್ಥ. ಹಾಗಾಗಿ ಆ ರೀತಿಯಲ್ಲಿ ಗಣಪತಿಯದ್ದು ಮತ್ತು ಗ್ರಹಗಳದ್ದು ಉಪಾಸನೆ ಒಟ್ಟಿಗೆ ನಡೆಯುವಂತ ಅವಕಾಶ ಇಲ್ಲಿ ಏರ್ಪಟ್ಟಿದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಗಣಪತಿ ಕೂಡ ಒಂದು ಅದ್ಭುತವಾಗಿರುವ ದೇವತೆ. ಅದು ಗಣಪತಿಯ ಶಕ್ತಿ
ಕಲ್ಪನಾತೀತ. ಗಣಪತಿ ಯಾರಿಗೆ ಬೇಡ ಅಂತ ಇಲ್ಲ, ಯಾಕೆಂದ್ರೆ ವಿಘ್ನ ಇಲ್ಲದ ಬದುಕೆ ಇಲ್ಲ. ಎಲ್ಲರ ಜೀವನದಲ್ಲಿ ವಿಘ್ನ ಇದೆ. ಅವನು ಶೈವ ಇರ್ಬೋದು, ಗಾಣಪತಿ ಇರ್ಬೋದು, ಅವನು ವೈಷ್ಣವ ಇರ್ಬೋದು, ಅಥವಾ ಶಕ್ತಿ ಉಪಾಸನೆ ಮಾಡ್ತಾ ಇರ್ಬೋದು. ವಿಘ್ನ ಇದೆ ಅನ್ನೋದು ಯಾವ್ದು ಜೀವನದಲ್ಲಿ ವಿಘ್ನ ಪರಿಹಾರಕ್ಕೆ ಗಣಪತಿಯ ಬಳಿಯೇ ಬರ್ಬೇಕಾಗ್ತದೆ. ಗಣಪತಿಯ ಪರಿಹಾರ ಮಾಡ್ಕೊಡ್ಬೇಕಾಗ್ತದೆ. ಹಾಗಾಗಿ ಎಲ್ಲರಿಗೂ ಸಲ್ಲುವ ದೇವರು, ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ ಸಲ್ಲುವಂತ ದೇವರು ಗಣಪತಿ. ವಿಜಯಗಿರಿ ಗಣಪತಿ ತುಂಬಾ ವಿಶೇಷ, ಅದ್ಭುತವಾಗಿರುವಂತ ಚೈತನ್ಯ ಸಾಧ್ಯತೆ ಇರ್ತಕ್ಕಂಥ ಗಣಪತಿ. ನಮ್ಮ ಆಶೀರ್ವಾದ ಎಲ್ಲರಿಗಾಗಿ ನಾವು ಈ ಸಮಯದಲ್ಲಿ ತುಂಬಾ ದೇವರ ಒತ್ತಾಯ ಕೊಟ್ಟದ್ದು ನಿಮ್ಮೆಲ್ಲ ಬದುಕು ಸಂಸ್ಥಾನ ಮಾಡಿಕೊಡ್ಲಿ. ಗಣಪತಿ ವಿಘ್ನ ಕರ್ತವ್ಯ ಮಾಡ್ತಕ್ಕಂಥ ಅರ್ಥನಬಹುದು. ನಿಮ್ಮೆಲ್ಲರ ಬದುಕಲ್ಲಿ ವಿಘ್ನಗಳನ್ನ ಗಣಪತಿ ಕಳೀಲಿ. ಗ್ರಹಗಳು ಗ್ರಹಚಾರಗಳಿಗೆ ಇವರಾಗಿ ಹಾರೈಸಿ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿ ತುಂಬಾ ನಮ್ಗೆ ಸಂತೋಷ ಆಗಿದೆ. ಇನ್ನಷ್ಟು ಮತ್ತಷ್ಟು ಮುಂದೆ ಬರುವ ದಿನಗಳಿಗೆ ಅಭಿವೃದ್ಧಿ ಆಗಲಿ. ರಾಮಚಂದ್ರ ಭಟ್ರ ಅವರ ತಪಸ್ಸು, ಅವರ ಕನಸುಗಳು ಅದೆಲ್ಲ ಫಲ ಕೊಡ್ತಾ ಇರ್ತಕ್ಕಂಥ ಸಂದರ್ಭ. ಈ ಬಾಲಚಂದ್ರ ಭಟ್ರು ಅದನ್ನ ಸಮರ್ಥವಾಗಿ ಇತ್ತೀಚಿನ ದಿನಗಳಲ್ಲಿ ಮುನ್ನಡೆಸ್ತಾ ಇರೋದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಮುಂದೆ ಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಸಾಧನೆ ಕ್ಷೇತ್ರದಲ್ಲಿ ಆಗಲಿ. ಎಂದಿಗೂ ರಾಮಚಂದ್ರಾಪುರ ಮಠದ ಆಶೀರ್ವಾದ ಮತ್ತು ಮಾರ್ಗದರ್ಶನ ಈ ಕ್ಷೇತ್ರಕ್ಕೆ ಯಾವತ್ ಕಾಲ, ಅದು ಹಿಂದೆ ಇರ್ಬೋದು, ಈಗ ಇರ್ಬೋದು, ಮುಂದೆ ಇರ್ಬೋದು, ಯಾವತ್ ಕಾಲದಲ್ಲಿ ಕೂಡ ಸಂಸ್ಥಾನ ಈ ಕ್ಷೇತ್ರದ ಜೊತೆಗೆ ಯಾವತ್ತೂ ಇದೆ. ಈ ಕುಟುಂಬದ ಜೊತೆಗೆ ಸದಾ ಎಡೆಬಿಡದೆ ಇದೆ. ಎಲ್ಲ ಕಷ್ಟಗಳಿಗೂ ಜೊತೆಯಲ್ಲಿ ನಾವಿದ್ದೇವೆ. ಮತ್ತೆ ಯಾವ ಶ್ರೇಯಸ್ ಆಗಬೇಕು ಅಂದ್ಕೊಳ್ಳೋದಕ್ಕೆ ಪೀಠದ ಆಶೀರ್ವಾದ ಇದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳ್ತೇವೆ. ಎಲ್ಲರಿಗೂ ಒಳ್ಳೆದಾಗ್ಲಿ. ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಶುಭವನ್ನ, ಇನ್ನಷ್ಟು ಒಳಿತನ್ನ ಕಾಣೋಣ. ಗ್ರಹಚಾರಗಳು ಪರಿಹಾರವಾದ, ವಿಘ್ನಗಳು ಇಲ್ಲವಾದ ಸ್ಥಿತಿಯ ಬದುಕನ್ನ ನಾವೆಲ್ಲ ಕಾಣೋಣ. ಎಲ್ಲರಿಗೂ ಕ್ಷೇಮವಾಗಲಿ ಅಂತ ಕೂಡ ಹೇಳ್ತೇವೆ. ಹರೇ ರಾಮ.